ಹಾಯ್ ಫ್ರೆಂಡ್ಸ್, ಇವತ್ತು 36 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗಿ ಹೊಸ್ದಾಗಿ ಕಲಿಯೋರಿಗೆಲ್ಲ ತುಂಬ ಉಪಯೋಗ ಇದೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ. ಈಸಿಯಾಗಿ ಕಲ್ತ್ಕೊಳ್ಬೋದು ನೋಡಿ. ಉದ್ದ ಬಂದು 14 ಇಂಚಿದೆ, ಪ್ಲಸ್ ಅದಕ್ಕೆ 1 ಇಂಚ್ ಸೇರಿ 15 ಇಂಚು ಉದ್ದ ಇಟ್ಟಿದ್ದೀನಿ. ನೋಡಿ, ಉದ್ದ 15 ಇದೆ. ನೆಕ್ ಬಂದು 2 ಕಾಲು, ಶೋಲ್ಡರು 3 ನೋಡಿ. ಕತ್ತಿನ ಮುಂಭಾಗ ಫ್ರಂಟು 6.5 ಇದೆ. ಆರ್ಮಲ್ ಬಂದು 5.75 ನೋಡಿ. 2 ಕಾಲಿಗೆ ಒಂದು ಈ ಥರ ಗೆರೆ ಎಳ್ಕೊಂಡು ಸ್ಟ್ರೈಟಾಗಿ ಲೈನ್ ಎಳ್ಕೊಳ್ಬೇಕು ನೋಡಿ. ಮೇಲೆ 5 ಕಾಲಿದೆ. ಕರೆಕ್ಟಾಗಿ 5 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ. ಈ ಥರ ಬಾಕ್ಸ್ ಥರ ಗೆರೆ ಎಳ್ಕೊಳ್ಬೇಕು ನೋಡಿ. ಈಗ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ, ಬ್ಯಾಕಲ್ಲಿ 1 ಕಾಲ್ಗಿಂತ 1 ಪಾಯಿಂಟ್ ಜಾಸ್ತಿ ಇಡ್ತಾ ಇದ್ದೀನಿ. ಫ್ರಂಟಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ನೋಡಿ, ನಾವು 5.75 ಇಟ್ಟಿದ್ವಲ್ಲ, ಅದರಲ್ಲಿ ಅರ್ಧಕ್ಕೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಶೇಪ್ ತಗೊಳ್ಬೇಕು. ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ತೆಗೆದಿದ್ದೀನಿ ನೋಡಿ. ಇದು ಫ್ರಂಟ್ ನೆಕ್ಕು. ಸ್ವಲ್ಪ ಗೆರೆಯಿಂದ ಆಚೆ ಬಂದರೆ ಒಂಚೂರು ಡೀಪ್ ಚೆನ್ನಾಗಿ ಬರುತ್ತೆ ನೋಡಿ. ಚೆಸ್ಟ್ ಲೂಸ್ ಬಂದು 9, 1/4 ಇಂಚು ಸ್ಟಿಚ್ಚಿಂಗ್ಗೆ ನಾನು 9 ಕಾಲು ಇಟ್ಟಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ನು 1.75 ಅಥವಾ 2 ನೋಡಿ. ಫ್ರಂಟು ಸೊಂಟದ ಲೂಸು 8 ಕಾಲು ಪ್ಲಸ್ 2.5 ಡಾಟ್ ಹಿಡಿತೀವಲ್ಲ, 10.75ಗೆ ಒಂದು ಗೆರೆ ಎಳ್ಕೊಳ್ಬೇಕು. ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, 10.75ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಈಗ ಒಂದು ಗೆರೆ ಎಳ್ಕೊಳ್ಬೇಕು. ಮೇಲೆ ಚೆಸ್ಟ್ ಲೂಸಿಂದ ಹಿಡಿದು ಮತ್ತು ಮಾರ್ಜಿನ್ಗೆ 1.5 ಅಥವಾ 2 ಇಂಚ್ ಇಟ್ಕೊಳ್ಬೋದು ನೋಡಿ. 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ ಶೋಲ್ಡರ್ ಹತ್ರ ಮೇಲಿಂದ ಡಾಟ್ ಹಿಡಿಯೋಕ್ಕೆ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಡೌನು 2.5 ಇಂಚಿಗೆ ಒಂದು ಡೌನ್ ಮಾಡಿಕೊಂಡು ನೋಡಿ. 1/4 ಇಂಚಿಗೆ ಒಂದು ಮಾರ್ಕು ಮತ್ತು 1/4 ಇಂಚು ಟೋಟಲು 2.5 ಬೇಕು ಡಾಟ್ಗೆ ನೋಡಿ. ಈ ಥರ 2.5 ಇಂಚಿಗೆ ಒಂದು ಲೈನ್ ಎಳ್ಕೊಂಡು 2.5 ಅಥವಾ 2.75 ಇಟ್ಕೊಳ್ಬೋದು. ನಮ್ಮ ಬ್ಲೌಸಲ್ಲಿ ಯಾವ ಥರ ಇರುತ್ತೋ ನೋಡಿ. ಆ ಸೈಡ್ 1/4 ಇಂಚು, ಈ ಸೈಡ್ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ. ಈ ಸೆಂಟ್ರ್ ಡಾಟಿಂದ 3 ಇಂಚು ಗ್ಯಾಪ್ಗೆ ಮೇಲೆ ಆರ್ಮಲ್ ಹತ್ರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ. ಕರೆಕ್ಟಾಗಿ ಆ ಗೆರೆಯಿಂದ ಆ ಗೆರೆ ಕರೆಕ್ಟಾಗಿ ಲೈನ್ ಇರಬೇಕು. ಅವಾಗ ನೀಟಾಗಿ ಬರುತ್ತೆ ನಮಗೆ ಚೆಸ್ಟ್ ಮೆಜರ್ಮೆಂಟು ನೋಡಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕು ನೋಡಿ. ಅಲ್ಲಿ ಗ್ಯಾಪ್ ಬಂದು 2.75 ಬರುತ್ತೆ ನೋಡಿ. ಡೌನಿಂಗು ಪಟ್ಟಿ ಹತ್ರ ನಾನು 5.75 ಇಡ್ತಾ ಇದ್ದೀನಿ
ನೋಡಿ ಮೇಲಿಂದ ಅಳತೆ ತಗೊಂಡು ಎಷ್ಟಿರುತ್ತೋ ಆ ಕಡೆ ಆರ್ಮಲ್ ಸೈಡು ಒಂದು 1/4 ಇಂಚು ಕಡಿಮೆ ಅಷ್ಟು ತಗೊಳ್ಬೇಕು. ನೋಡಿ ಸೆಂಟ್ರ್ ಪಾಯಿಂಟು ನೋಡಿ. ಈಗ ಈ ಥರ ಒಂದು ಶೇಪ್ ತಗೊಳ್ಬೇಕು. ತುಂಬಾ ಕರೆಕ್ಟ್ ಬರುತ್ತೆ, 100% ಪಕ್ಕಾ ಫಿಟ್ಟಿಂಗ್ ಬರುತ್ತೆ ಈ ಮೆಥಡಲ್ಲಿ ನೀವು ಕಟ್ ಮಾಡಿ. ಫ್ರಂಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ಬೋದು, ಅಂದರೆ ಹೊಸ್ದಾಗಿ ಕಲಿಯೋರಿಗೆಲ್ಲ ಈ ಥರ ಒಟ್ಟಿಗೆ ಹಾಕಿ ಕಟ್ ಮಾಡೋದ್ರಿಂದ ಅವ್ರಿಗೂ ಈಸಿ ಆಗುತ್ತೆ. ನೋಡಿ ಇವಾಗ ಕಟ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿರೋ ಹತ್ರ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಈಗ ಇಲ್ಲಿ ಎಕ್ಸ್ಟ್ರಾ ಪೀಸ್ ತೆಗೆದ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆ ನಮ್ಗೆ ಹೊಲಿಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ, ಒಂದು 1/2 ಇಂಚ್ ಇದ್ರೂ ಎಕ್ಸ್ಟ್ರಾ ತೆಗೆದ್ಬಿಡ್ಬೇಕು. ನೋಡಿ ಇಲ್ಲಿ ಆರ್ಮಲ್ ಹತ್ರ ಕರೆಕ್ಟಾಗಿ ಈ ಥರ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು, ಫಿಟ್ಟಿಂಗ್ ಅಲ್ಲಿಗೆ ಬರಬೇಕು. ನೋಡಿ ಈಗ ಫ್ರಂಟ್ ಶೇಪು ಒಂದು 1/2 ಇಂಚ್ ಒಳಗಡೆ ಫ್ರಂಟ್ ನೆಕ್ದು ಶೇಪ್ ತೆಗಿತಾ ಇದ್ದೀನಿ ಆರ್ಮಲ್ ಹತ್ರ. ನೋಡಿ ನಿಮಗೆ ಫ್ರಂಟಲ್ಲಿ ಏನಾದರೂ ಸ್ವಲ್ಪ ಲೂಸು ಅನಿಸುತ್ತೆ, ಭುಜ ಜಾರದಂಗೆ ಆಗುತ್ತೆ ಆ ಥರ ಅಂದರೆ ಒಂದು 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಹಾಕ್ಕೊಂಡು ಫ್ರಂಟಲ್ಲಿ ಒಂಚೂರು ಕಟ್ ಮಾಡಿ ತೆಗೆದ್ರೆ ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ, ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬೇಕಾದರೆ ತಗೊಳ್ಬೋದು, ಎಲ್ಲ ಬ್ಲೌಸ್ಗೇನು ತೆಗೆಯೋದು ಬೇಡ. ನೋಡಿ ಸ್ವಲ್ಪ ಬ್ರಾಡಾಗಿ ಗೆರೆಯಿಂದ ಆಚೆ ಹೋದರೆ ಚೆನ್ನಾಗಿ ಬರುತ್ತೆ. ಮೇಲೆ ಶೋಲ್ಡರ್ ಹತ್ರ ಈ ಥರ ಕಟ್ ಮಾಡಿಬಿಟ್ಟು ತೆಗೆದ್ಬಿಡ್ಬೇಕು. ನಿಮಗೆ ಫ್ರಂಟಲ್ಲಿ ಏನಾದರೂ ಲೂಸ್ ಬರುತ್ತೆ ಅಂದರೆ ಒಂದು 1/4 ಇಂಚಸ್ ಈ ಥರ ಕ್ರಾಸ್ ಮಾಡಿ ಈ ಥರ ಕಟ್ ಮಾಡಿದ್ರೆ ಆವಾಗ ನಿಮಗೆ ಆ ಥರ ಲೂಸ್ ಏನು ಬರಲ್ಲ. ನೋಡಿ ಬ್ಯಾಕು ಬ್ಯಾಕಲ್ಲಿ ಬಂದು 8.75 ಇದೆ ಫಿಟ್ಟಿಂಗ್ ಬಂದು, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಮತ್ತು ಮಾರ್ಜಿನ್ಗೆ 2 ಇಂಚು ಕರೆಕ್ಟಾಗಿದೆ, ಏನು ಉಳಿಯಲ್ಲ ಬಟ್ಟೆ. ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರದಿಂದ ನಾವು ಚೆಸ್ಟ್ ಫಿಟ್ಟಿಂಗ್ ಹಾಕಿದ್ದೀವಲ್ಲ ಅಲ್ಲಿಂದ 1.5 ಇಂಚಿಗೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದ್ಬಿಡ್ಬೇಕು, ಇಲ್ಲಾಂದರೆ ಹೊಲಿಯೋವಾಗ ಹೆಚ್ಚು ಕಮ್ಮಿ ಬರುತ್ತೆ. ಮತ್ತು ನೋಡಿ ಬ್ಯಾಕಲ್ಲಿ ಡೀಪ್ಗೆ ಕೆಳಗಡೆಯಿಂದ 1/2 ಇಂಚು ಬಿಟ್ಟು ನಮ್ಮ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ 8.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನಮ್ಗೆ ಡೀಪ್ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಬೇಕು. 8.5ಗೆ ಒಂದು ಮಾರ್ಕು, ಮತ್ತು ಈ ಕಡೆ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನಮ್ಗೆ ಜಾಸ್ತಿ ಬ್ರಾಡ್ ಥರ ಚೆನ್ನಾಗಿ ಬೇಕು ಅಂದರೆ ಇನ್ನೊಂಚೂರು ಆಚೆ ಒಂದು 1/4 ಇಂಚ್ 1/2 ಇಂಚ್ ಹೋದರೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಶೇಪ್ ತಗೊಂಡು ಕಟ್ ಮಾಡ್ಕೊಳ್ಬೇಕು. ನಮ್ಗೆ ತುಂಬ ಬ್ರಾಡ್ ಬೇಕು ಅಂದರೆ ಇನ್ನೊಂಚೂರು ಆಚೆ ಹೋದರೆ ನೀಟಾಗಿ ಬರುತ್ತೆ. ನೋಡಿ ಈಗ ಸೆಂಟ್ರಲ್ ಡಾಟ್ ಹಿಡಿಯೋಕ್ಕೆ ನಮ್ಮದು ಎಷ್ಟು ಬರುತ್ತೋ ಬ್ಯಾಕಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಟೇಪ್ ಅರ್ಧಕ್ಕೆ ಮಡ್ಚ್ಕೊಳ್ಳಿ. ಮೆಜರ್ಮೆಂಟ್ ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. 3.5 ಇಂಚಿಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚಿಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ಡಾಟ್ ಹಿಡಿಯೋದಕ್ಕೆ. ನೋಡಿ ಆರ್ಮಲ್ ಲೂಸ್ ಬಂದು ನನಗೆ 8 ಬೇಕು. ನೋಡಿ ಕರೆಕ್ಟಾಗಿ 8 ಬಂದಿದೆ. ಕರೆಕ್ಟ್ ಫಿಟ್ಟಿಂಗ್ ಫ್ರೆಂಡ್ಸ್. ಈ ಥರ ಈ ಮೆಥಡಲ್ಲಿ ಕಟ್ ಮಾಡಿ ಹೊಸ್ದಾಗಿ ಕಲಿಯೋರು ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ಬೇಕು. ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ, ನಿಮಗೇನು ಕನ್ಫ್ಯೂಸ್ ಆಗೋಲ್ಲ, ಏನಿಲ್ಲ.
ನೋಡಿ ಬ್ಯಾಕ್ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡೋಣ. ನೋಡಿ ತೋಳಿನ ಉದ್ದ 9.5 ಇದೆ, ಪ್ಲಸ್ 1 ಇಂಚು 10.5 ಕರೆಕ್ಟಾಗಿದೆ ಬಟ್ಟೆ. ನೋಡಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಕರೆಕ್ಟಾಗಿದೆ. 10.5, 9.5 ಉದ್ದ ಇದೆ, 1 ಇಂಚ್ ಎಕ್ಸ್ಟ್ರಾ 10.5 ಇದೆ. ಇಲ್ಲೊಂದು ಚೂರು ಕೊನೆಯಲ್ಲಿ ಕ್ರಾಸ್ ಆಗಿರೋದನ್ನ ತೆಗೆದುಬಿಡೋಣ. ಒಂಚೂರು ಹೆಚ್ಚು ಕಮ್ಮಿ ಇದ್ದರೂ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಎಕ್ಸ್ಟ್ರಾ ಥರ ಬಟ್ಟೆ ಏನಾದರೂ ಇದ್ದರೆ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಇಲ್ಲಿ ಡೌನಿಂಗ್ ನಾನು 3.5 ಇಡ್ತಾಯಿದ್ದೀನಿ. ಉದ್ದ ತೋಳಿಗೆಲ್ಲ 3.25, 3.5 ಆ ಥರ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ನಾನು 3.5 ಇಡ್ತಾಯಿದ್ದೀನಿ. ನೋಡಿ ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮೇಲೆ ಶೇಪ್ ಕೊಡೋದಕ್ಕೆ. ನೋಡಿ ಇಲ್ಲಿ ತೋಳಿನ ಲೂಸ್ ಬಂದು 5.5ಗೆ ಒಂದು ಪಾಯಿಂಟ್ ಕಡಿಮೆ ಇದೆ, 5.25ಗೆ ಒಂದು ಪಾಯಿಂಟ್ ಜಾಸ್ತಿ, 5.5ಗೆ ಒಂದು ಪಾಯಿಂಟ್ ಕಡಿಮೆ ಇದೆ. 1.25 ಅಥವಾ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ನೋಡಿ ಇಲ್ಲಿ ಆರ್ಮಲ್ ಲೂಸ್ ಬಂದು 8 ಇದೆ. ನೋಡಿ ಈ ಥರ 8ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಒಂದ್ಸರಿ, ತುಂಬಾ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಒಂದು ಗೆರೆ ಎಳ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಸಾಲಲ್ಲ, ನಾನು ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಪೀಸ್ ಹಾಕ್ಕೊಳ್ತೀನಿ. ನೋಡಿ ಈಗ ಈ ಥರ ಶೇಪ್ ಕೊಟ್ಟರೆ ಮೇಲಿಂದ ನೋಡಿ ಆ ಗೆರೆಗೆ ಒಂದು ಈ ಥರ ಜಾಯಿಂಟ್ ಮಾಡಿದ್ರೆ ಆಯಿತು. ಒಂಚೂರು ರಿಂಕಲ್ ಏನು ಬರಲ್ಲ ಈ ಥರ ಕಟ್ ಮಾಡೋದ್ರಿಂದ ಸ್ಲೀವ್ಸ್ ಹತ್ರ. ನೋಡಿ ಇಲ್ಲಿ ಈ ಥರ ಶೇಪ್ ತಗೊಂಡು ನೋಡಿ ಸೆಂಟ್ರಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲಿ ಶೇಪ್ ತೆಗಿಬೇಕು. 2 ಲೇಯರ್ ಮಾತ್ರ ತೊಗೊಂಡು ತೆಗಿಬೇಕು. ಮೇಲೆದು 2 ಲೇಯರ್ ತೊಗೊಂಡು ಈ ಥರ ಶೇಪ್ ತೆಗಿಬೇಕು. ನೋಡಿ ಇಲ್ಲಿ ತೋಳ ಹತ್ರ ಸ್ವಲ್ಪ ಲೂಸ್ ಬರುತ್ತೆ. ಈ ಥರ ಉದ್ದ ತೋಳೆಲ್ಲ ಬಂದಾಗ ಒಂದು 1/4 ಇಂಚಷ್ಟು ಈ ಥರ ಕ್ರಾಸಲ್ಲಿ ಈ ಥರ ಬೆಂಡ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಆಗ ಈ ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಳ್ಬೇಕು ಪೀಸು. ನೋಡಿ ಈ ಥರ ಕಟ್ ಮಾಡಿ ತೆಗೆದ್ರೆ ಒಂದಿಷ್ಟು ರಿಂಕಲ್ ಇರಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಒಂದು ನಾಚು ಹಾಕ್ಕೊಳ್ಬೇಕು ಮೇಲೆ. ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ನಾಚು ನಮಗೆ ಹೊಲಿಬೇಕಾದ್ರೆ ಸ್ಟಿಚ್ ಹಾಕಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ. ನೋಡಿ ಈ ಥರ 2 ಲೇಯರ್ ತಗೊಂಡು ಫ್ರಂಟ್ ಶೇಪ್ ತೆಗಿಬೇಕು. ಈ ಥರ ಫ್ರಂಟ್ ಶೇಪ್ ತೆಗೆದಿರೋದು ಫ್ರಂಟಿಗೆ ಬರಬೇಕು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. 2 ಲೇಯರ್ ಮಾತ್ರ ತೆಗೆದು ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲೊಂದು ನಾಚು ಹಾಕ್ಕೊಳ್ಳೋಣ. ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಫ್ರಂಟಿಗೆ ಬರಬೇಕು. ನೋಡಿ ಸ್ಲೀವ್ಸ್ ರೆಡಿ ಆಗಿದೆ. ಈಗ ನೋಡಿ ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ. ನೋಡಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 3.25ಗೆ 1/4 ಇಂಚು ಕಡಿಮೆ ಮಾಡಬೇಕು. ಸೆಂಟ್ರಲ್ಲಿ 2.5. ನಾವು ಸ್ಟಾರ್ಟಿಂಗ್ 3.5 ತೊಗೊಂಡಾಗ ಸೆಂಟ್ರಲ್ಲಿ 2.5ಗೆ ತೊಗೊಂಡ್ರೆ ಶೇಪ್ ಕರೆಕ್ಟಾಗಿ ಬರುತ್ತೆ.
ನಾವು ಬ್ಲೌಸಲ್ಲಿ ಬೆಲ್ಟ್ ಪಟ್ಟಿ ಇದು ಎಷ್ಟು ಅಳತೆ ಇರುತ್ತೋ ಅಷ್ಟು ನೋಡಿ ತೊಗೊಳ್ಬೇಕು. ನಾನು ಒಂದು ಗೆರೆ ಹಾಕಿದ್ದೀನಿ 10 ಇಂಚಿಗೆ. ನೋಡಿ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅದು ನಮಗೆ ಫ್ರಂಟು ಉಕ್ಪಟ್ಟಿ ಮಾಡ್ತೀವಲ್ಲ ಆ ಸೈಡೇ ಬರಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ, ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ. ನೋಡಿ ಈ ಥರ ನೋಡಿ ಈ ಥರ ಕಟ್ ಮಾಡಿ ತೆಗೆದ್ರೆ ಬೆಲ್ಟ್ ಪಟ್ಟಿ ರೆಡಿ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೊಸ್ದಾಗಿ ಕಲಿಯೋರೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.